ಈ ಐವಾನ್ ಡಿಸೋಜಾ ಮತ್ತು ರಕ್ಷಿತ್ ಶಿವರಾಮ್, ಖ್ಯಾತ ಪೊಲೀಸ್ ಅಧಿಕಾರಿ BK ಶಿವರಾಮ್ ಅವರ ಪುತ್ರ. ಈಗ ಪ್ರಾಸಿಕ್ಯೂಷನ್ ವಿರುದ್ಧದ ಕಾಂಗ್ರೆಸ್ ಪ್ರತಿಭಟನೆ ಒಂದು ರೀತಿಯಲ್ಲಿ ಬೇರೆಯದ್ದೇ ರೂಪ ಪಡೆದುಕೊಂಡಿದೆ. ರಾಜ್ಯಪಾಲರ ವಿರುದ್ಧ ಹೋರಾಟದಲ್ಲಿ ಕಾಂಗ್ರೆಸ್ ನಾಯಕರು ತಮ್ಮ ನಾಲಿಗೆಯನ್ನು ಹರಿಬಿಡ್ತಾ ಇದ್ದಾರೆ. MLC ಐವಾನ್ ಡಿಸೋಜಾ ಬಳಿಕ ಕಾಂಗ್ರೆಸ್ ಮುಖಂಡ ರಕ್ಷಿತ್ ಶಿವರಾಮ್ ವಿವಾದಾತ್ಮಕ ಹೇಳಿಕೆ ನೀಡಿದ್ದಾರೆ. ಅಂದರೆ ಈಗ ನೋಡಿ, ಇವರು ಪ್ರೊಟೆಸ್ಟ್ ಮಾಡಬಾರ್ದು ಅಂತಿಲ್ಲ, ಕಾಂಗ್ರೆಸ್ ಪ್ರೊಟೆಸ್ಟ್ ಮಾಡಲಿಕ್ಕೆ ಎಲ್ಲ ರೈಟ್ಸ್ ಇದೆ, BJP ಎಲ್ಲರಿಗಿದೆ. ಆದರೆ ನಿಮಗೆ ಇನ್ನೊಂದು ದೇಶದ ನೆನಪು ಯಾಕೆ ಬರುತ್ತೆ ಅಂದರೆ, ಬಾಂಗ್ಲಾದೇಶ ಥರ ಇಲ್ಲಿ ಗಲಾಟೆ ಆಗತ್ತಂತೆ, ಬಾಂಗ್ಲಾದೇಶ ಥರ ಆಗ್ಬಿಡುತ್ತಂತೆ. ಆದರೆ ಐವಾನ್ ಡಿಸೋಜಾ ಮತ್ತು ರಕ್ಷಿತ್ ಶಿವರಾಮ್ ಒಂದು ನೆನಪಿಡ್ಕೋಬೇಕು, ಬಾಂಗ್ಲಾದೇಶದಲ್ಲಿ ಕೆಲವರನ್ನ ಗುಂಡಿಟ್ಟು ಕೊಲ್ಲಲಾಯಿತು. ನೆನಪಿದೆಯಾ ನಿಮಗೆ? ಕೆಲವರನ್ನ ಒಂದು 300-400 ಜನ ಸತ್ರು. ನೀವು ಯಾವುದು ಕರ್ನಾಟಕದ ಬಗ್ಗೆ ಹೇಳ್ತಾ ಇದ್ದೀರಾ? ಹಾಗಿದ್ರೆ ಇಲ್ಲಿ ಪ್ರತಿಭಟನೆ ಆಗ್ತಾ ಇರೋದು ಕರ್ನಾಟಕದಲ್ಲಿ. ನೀವು ದಾಳಿ ಮಾಡೋದಿದ್ರೆ, ರಾಜ್ಯಪಾಲರ ಮೇಲೆ ದಾಳಿ ಮಾಡೋದಿದ್ರೆ, ಬಾಂಗ್ಲಾದೇಶ ರೀತಿಯಲ್ಲಿ ದಾಳಿ ಮಾಡೋದಿದ್ರೆ, ಅಲ್ಲಿ ಶೇಖ್ ಹಸೀನಾ ಬಿಟ್ಟೋದ್ರು, ಇಲ್ಲಿ ಯಾರು ಸಿದ್ದರಾಮಯ್ಯ ಬಿಟ್ಟು ಹೋಗಬೇಕು ಅಂತ ಹೇಳ್ತಾ ಇದ್ದೀರಾ? ಇಂಡೈರೆಕ್ಟಾಗಿ ಸಿದ್ದರಾಮಯ್ಯನವ್ರನ್ನ ಕೆಳಗಿಳಿಸೋ ಪ್ರಯತ್ನ ಮಾಡ್ತಾ ಇದ್ದೀರಾ ಅಂತ ಒಂದು ಪ್ರಶ್ನೆ ಮಾಡ್ಬೋದಲ್ಲ. ನೋಡಿ, ಪ್ರಧಾನಿ ಮೋದಿಗೂ ಬಾಂಗ್ಲಾದೇಶದ ಸ್ಥಿತಿ ಬರಲಿದೆ, ಹಾಸಿಗೆ ದಿಂಬು ಹಿಡಿದು ಓಡಿ ಹೋಗಬೇಕಾಗತ್ತೆ ಅಂತ ಹೇಳಿದ್ದಾರೆ. ಬಾಂಗ್ಲಾದೇಶ ಮಾದರಿಯಲ್ಲಿ ಗಲಭೆ ಎಚ್ಚರಿಕೆ ಕೂಡ ಕೊಟ್ಟಿದ್ದಾರೆ. ಇದು ಹೆಂಗೆ ಅಂತಂದರೆ ನೋಡಿ, ಇವರು ಯಾವುದೇ ಪ್ರೊಟೆಸ್ಟ್ ಮಾಡಲಿ ಸರ್, ಆದರೆ ಬಾಂಗ್ಲಾದೇಶದ ಹೇಳಿಕೆಯನ್ನು, ದೇಶದ ಬಗೆಗಿನ ಹೇಳಿಕೆಯನ್ನು, ಅಂದರೆ ಒಂದು ಆಸೆ ಇವರಿಗೆ, ಮಣಿಶಂಕರಯ್ಯರಿಗೆ, ಖುರ್ಷೀದ್ ಆಲಮ್ಗೆ ಒಂದು ಆಸೆ, ಹೆಂಗಾದ್ರೂ ನೀವು ಹೋಗ್ಬಿಟ್ರೆ ನಾವೆಲ್ಲ ಕೂತ್ಕೊಂಡ್ಬಿಡ್ತೀವಿ ಅಂತೇಳಿ. ಬನ್ನಿ, ಇದರ ಬಗ್ಗೆ ಒಂದು ಮಾಹಿತಿ ಇದೆ. ನಮ್ಮ ಒತ್ತಾಯ ಇದೆ, ಕೂಡಲೇ ಗವರ್ನರ್ ಅವರು ಹಿಂದಕ್ಕೆ ಹೋಗಬೇಕು. ಮತ್ತು ಹೋಗದೇ ಇದ್ದರೆ ಯಾವ ರೀತಿ ಬಾಂಗ್ಲಾದೇಶದಲ್ಲಿ ಆಯಿತೋ ಅದೇ ರೀತಿ ಗವರ್ನರ್ ಆಫೀಸಿಗೆ, ಗವರ್ನರ್ ಮನೆಗೆ ನುಗ್ಗತಕ್ಕಂಥ ಕೆಲಸ ನಾವು ಕಾಂಗ್ರೆಸ್ನ ಕಾರ್ಯಕರ್ತರು ಮಾಡಬೇಕಾಗ್ತದೆ. ಅದು ಮಾಡಿಯೇ ಮಾಡ್ತೇವೆ. ಹಾಗಾಗಿ ಮಾನ ಮರ್ಯಾದೆ ಏನಾದಿದ್ದರೆ ಗವರ್ನರ್ ಅವರ ಕೂಟಕ್ಕೆ ಹಿಂದಕ್ಕೆ ಕರೆಸಬೇಕು. ಮೋದಿ ಅವರೇ, ಒಂದು ವಿಚಾರವನ್ನು ತಿಳ್ಕೊಳ್ಳಿ, ಬಾಂಗ್ಲಾದೇಶದಲ್ಲಿ ಹಾಸಿಗೆ ದಿಂಬು ಹಿಡ್ಕೊಂಡು ಹೋದ್ರಲ್ಲ, ಆ ಪ್ರಸಂಗ ನಿಮಗೂ ಕೂಡ ಅತಿ ಶೀಘ್ರದಲ್ಲಿ ಬರಲಿದೆ, ಎಚ್ಚರವಾಗಿರಿ. ಮೋದಿ ಅವರೇ, ಒಂದು ವಿಚಾರವನ್ನು ತಿಳ್ಕೊಳ್ಳಿ, ಬಾಂಗ್ಲಾದೇಶದಲ್ಲಿ ಹಾಸಿಗೆ ದಿಂಬು ಹಿಡ್ಕೊಂಡು ಹೋದ್ರಲ್ಲ, ಆ ಪ್ರಸಂಗ ನಿಮಗೂ ಕೂಡ ಅತಿ ಶೀಘ್ರದಲ್ಲಿ ಬರಲಿದೆ, ಎಚ್ಚರವಾಗಿರಿ. ಐವಾನ್ ಡಿಸೋಜಾ ಅವರಿಗೆ ಪಾಕಿಸ್ತಾನದ ಉಗ್ರರ ನಂಟದ ಅಂತಕ್ಕಂಥ ಸಂಶಯ ಬರ್ತಾ ಇದೆ. ಅವ್ರ ಮೇಲೆ ಕೂಡಲೇ ಕಾನೂನಿನ ಕ್ರಮ ತಗೊಳ್ಬೇಕು. ದೇಶದ್ರೋಹಿ ಅಂತೇಳಿ ಅವ್ರಿಗೆ ಹಣೆಪಟ್ಟಿ ಕಟ್ಟಬೇಕು ಮತ್ತು ಅವ್ರನ್ನ MLC ಸ್ಥಾನದಲ್ಲಿದ್ದಾರೆ, ಅದರಿಂದ ವಜಾ ಮಾಡಬೇಕು ಅಂತ ಒತ್ತಾಯ ಮಾಡ್ತಾರೆ. ಐವಾನ್ ಡಿಸೋಜಾ ಅವರಿಗೆ ಪಾಕಿಸ್ತಾನದ ಉಗ್ರರ ನಂಟದ ಅಂತಕ್ಕಂಥ ಸಂಶಯ ಬರ್ತಾ ಇದೆ. ನೀವು ಸಲ್ಮಾನ್ ಖಾನ್ ಅವರ 2 ಪಿಕ್ಚರ್ ನೋಡಿದಿರಲ್ಲ ಗೊತ್ತಿಲ್ಲ. ಒಂದು ಹಮ್ ಆಪ್ಕೆ ಹೇ ಕೌನ್, ಅದರಲ್ಲಿ ಮಾಧುರಿ ದೀಕ್ಷಿತ್ ಮತ್ತು ಸಲ್ಮಾನ್ ಖಾನ್ ಅವರ ನಡುವೆ ಒಂದು ನಾಯಿ ಮರಿ, ಅವರ ಇಬ್ಬರ ಲವ್ ಮೂಡೋದೇ ಆ ನಾಯಿ ಮರಿ ಮುಖಾಂತರ. ಇನ್ನು ಮೇನೆ ಪ್ಯಾರ್ ಕಿಯಾ ಸಿನಿಮಾದಲ್ಲಿ ಒಂದು ಪಾರಿವಾಳ, ಅದರ ಬಗ್ಗೆ ಒಂದು ಹಾಡೇ ಇದೆ, ಕಬೂತರ್ ಜಾ. ಯಾಕೆ ಈ ಸ್ಟೋರಿ ಹೇಳ್ತಾ ಇದ್ದೀನಿ ಅಂತಂದರೆ, ಈ ಲವರ್ಸ್ಗಳ ಮಧ್ಯೆ ಒಂದು ಕೊಂಡಿ ಯಾರಾದರೂ ಇರ್ತಾರೆ ಅಂತ. ಈಗ ದರ್ಶನ್ ಮತ್ತು ಪವಿತ್ರ ಗೌಡ ಇಲ್ಲಿ ಹೊರಗಡೆ ಆರಾಮಾಗಿದ್ದರು, ಫಾರಿನ್ ಟ್ರಿಪ್ ಹೋಗ್ತಾಯಿದ್ರು, ಜಾಲಿ ಟ್ರಿಪ್ ಹೋಗ್ತಾಯಿದ್ರು, ಎಲ್ಲ ಮಾಡ್ತಾಯಿದ್ರು. ಒಳಗೆ ಹೋದ ನಂತರ ಅಲ್ಲಿ ದೂರ ಆಗ್ಬಿಟ್ಟಿದ್ದಾರೆ. ಈಗ ಅವರಿಗೆ ಈ ಮೇನೆ ಪ್ಯಾರ್ ಕಿಯಾ ಮತ್ತು ಹಮ್ ಆಪ್ಕೆ ಹೇ ಕೌನ್ ಥರ ಒಂದು ಮೀಡಿಯೇಟ್ರ್ ಸಿಕ್ಕಿದ್ದಾರೆ. ಯಾರು? ಡಾಕ್ಟ್ರು. ಪದೇ ಪದೇ ಹುಷಾರಿಲ್ಲ ಅಂತ ಇವರು ಬರೋದು, ಹುಷಾರಿಲ್ಲ ಅಂತ ಅವರು ಬರೋದು. ಸೊ ಅವರಿಬ್ಬರು ಬಂದಾಗ ಡಾಕ್ಟ್ರ್ ಇಬ್ಬರನ್ನ ಕುರಿಸಿ ಮಾತಾಡಿಸ್ತಾ ಇದ್ದಾರಂತೆ. ಆ ಮೂಲಕ ಅವರಿಬ್ಬರ ಲವಿ ಡವಿಗೆ ಡಾಕ್ಟ್ರು ಒಂದು ರೀತಿಯಲ್ಲಿ ಮೀಡಿಯೇಟರ್ ಆಗಿದ್ದಾರಂತೆ. ಈ ಸ್ಟೋರಿ ನೋಡ್ಬಿಡಿ. ರಿಪಬ್ಲಿಕ್ ಕನ್ನಡದಲ್ಲಿ ಜೈಲಿನ ಮತ್ತೊಂದು ಕರ್ಮಕಾಂಡ. ಪರಪ್ಪನ ಅಗ್ರಹಾರದಲ್ಲಿದ್ರು ಕದ್ದು ಮುಚ್ಚಿ ಮೀಟಿಂಗ್. ದರ್ಶನ್ ಹಾಗೂ ಪವಿತ್ರ ಗೌಡ ಪರಪ್ಪನ ಅಗ್ರಹಾರ ಸೇರಿ 2 ತಿಂಗಳಾಗ್ತಾ ಬರ್ತಿದೆ. ಜೈಲಿಗೆ ಸೇರಿದ ಮೇಲೆ ದೂರವಾಗಿರೋ ಪ್ರಣಯ ಪಕ್ಷಿಗಳಿಗೆ ಮೀಟ್ ಆಗಲು ಸ್ವಲ್ಪ ಅವಕಾಶ ಸಿಕ್ಕಿದ್ರೂ ಮಿಸ್ ಮಾಡ್ತಿಲ್ಲ. ಒಬ್ಬರಿಗೊಬ್ಬರು ಮೀಟ್ ಆಗಲು ಖತರ್ನಾಕ್ ಪ್ಲಾನ್ ಒಂದನ್ನು ಮಾಡಿದ್ದಾರೆ. ಜೈಲು ಅಧಿಕಾರಿಗಳನ್ನ ಬಳಸಿಕೊಂಡು ಆರೋಗ್ಯದ ನೆಪ ಹೇಳಿ ಮೀಟ್ ಆಗ್ತಿದ್ದಾರೆ. ಮೀಡಿಯೇಟರ್ ಆಗ್ತಿದ್ದಾರಾ ಜೈಲಿನ ವೈದ್ಯರು? ಹೌದು, ರಿಪಬ್ಲಿಕ್ ಕನ್ನಡದಲ್ಲಿ ಜೈಲಿನ ಮತ್ತೊಂದು ಕರ್ಮಕಾಂಡ ಬಯಲಾಗಿದೆ. ದರ್ಶನ್ ಹಾಗೂ ಪವಿತ್ರ ಗೌಡ ಭೇಟಿಗೆ ಹೊಸ ಉಪಾಯ ಕಂಡುಹಿಡಿದಿದ್ದಾರೆ. ಆರೋಗ್ಯದ ನೆಪ ಹೇಳಿ ಪದೇ ಆಸ್ಪತ್ರೆಗೆ ಭೇಟಿ ನೀಡುತ್ತಿದ್ದಾರೆ. ಇದಕ್ಕೆ ಜೈಲು ಆಸ್ಪತ್ರೆಯ ವೈದ್ಯರುಗಳು ಸಾಥ್ ನೀಡುತ್ತಿದ್ದಾರೆ.
ಆರೋಗ್ಯದ ನೆಪ ಹೇಳಿ ವೈದ್ಯರನ್ನ ಭೇಟಿ ಮಾಡೋ ಪವಿತ್ರ ಗೌಡ ಹಾಗೂ ದರ್ಶನ್ಗೆ ಒಂದೇ ಸಮಯದಲ್ಲಿ ಬರುವಂತೆ ಸೂಚಿಸುತ್ತಿದ್ದರಂತೆ. ಒಂದೇ ಟೈಮಿಗೆ ಜೈಲು ಆಸ್ಪತ್ರೆ ಬಳಿ ಸೇರುವ ದಾಸ ಹಾಗೂ ಲಿಪ್ಸ್ಟಿಕ್ ರಾಣಿ ಗಂಟೆಗಟ್ಟಲೆ ಮಾತುಕತೆ ಆದ ಬಳಿಕ ವಾಪಸ್ ಆಗ್ತಿದ್ದಾರಂತೆ. ಹೀಗೆ ಇಬ್ಬರನ್ನ ಭೇಟಿ ಮಾಡಿಸೋಕೆ ಇಂತಿಷ್ಟು ಹಣ ಅಂತ ಫಿಕ್ಸ್ ಮಾಡ್ತಿದ್ದಾರಂತೆ ಆ ವೈದ್ಯರು. ಹಲವಾರು ವರ್ಷಗಳಿಂದ ಇಲ್ಲೇ ಠಿಕಾಣಿ ಹೂಡಿರುವ ಕೆಲವು ವೈದ್ಯರು ಜೈಲಲ್ಲೇ ಇದನ್ನ ದಂಧೆ ಮಾಡಿಕೊಂಡಿದ್ದಾರೆ. ಹೊರಗಿನಿಂದ ಹಣ ಕೂಡ ಇವರ ಮೂಲಕ ಒಳಗೆ ಹೋಗುತ್ತಂತೆ. ಮೊಬೈಲ್ಸ್ ಕಳ್ಳರಿಗೆ ಸಪ್ಲೈ ಮಾಡಲಾಗ್ತಿದೆಯಂತೆ. ಇದರ ಬಗ್ಗೆ ಅಧಿಕಾರಿಗಳು ಪ್ರಶ್ನೆ ಮಾಡಿದರೆ ವೈದ್ಯರು ದರ್ಪ ತೋರ್ತಾರಂತೆ. ಹೀಗಾಗಿ ದರ್ಶನ್ ಹಾಗೂ ಪವಿತ್ರ ಗೌಡಗೆ ವೈದ್ಯರೇ ಕೊಂಡಿ ಆಗಿದ್ದು ಜೈಲಿನಲ್ಲಿ ಇಬ್ಬರನ್ನ ಸಂಪರ್ಕಿಸುತ್ತಿರೋದು ಯಾರೆಂಬುದು ಗೊತ್ತಾಗಬೇಕಿದೆ. ಇದರಿಂದ ಪರಪ್ಪನ ಅಗ್ರಹಾರದಲ್ಲಿ ಯಾರು ಹೇಳೋರಿಲ್ಲ ಕೇಳೋರಿಲ್ಲದಂತಾಗಿದೆ. ನವೀನ್ ಶೆಟ್ಟಿ, ಕೆರಾಡಿ, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ಓಕೆ, ದರ್ಶನ ವಿಚಾರಕ್ಕೆ ಬರೋದಿದ್ರೆ ವೀಕ್ಷಕರೇ ಒಂದು ನೆನಪಿಡಿ, ಸಾಧಾರಣವಾಗಿ ಯಾರಾದರೂ ಒಂದು ಅಪರಾಧಗಳನ್ನು ಮಾಡಿದರೆ ಕೋರ್ಟ್ ಅವರಿಗೆ ನ್ಯಾಯಾಂಗ ಬಂಧನ ಅಂತ ಕೊಡುತ್ತೆ, ಅಂದರೆ ಜೈಲಿಗೆ ಹಾಕತ್ತೆ ಕೆಲವು ದಿನಗಳ ಮಟ್ಟಿಗೆ. ಅಂದರೆ ತನಿಖೆ ವಿಚಾರಣೆ ಎಲ್ಲ ನಡೆಯೋದಕ್ಕೆ ಮೊದಲು ಶಿಕ್ಷೆ ಆದ ನಂತರ ಬೇರೆ ಎಷ್ಟು ದಿವಸ ಕೊಡುತ್ತೆ, 6 ದಿವಸ 7 ದಿವಸ ಕೊಡುತ್ತೆ, ಮ್ಯಾಕ್ಸಿಮಮ್ ಅಂದರೆ 10 ದಿವಸ ಕೊಡುತ್ತೆ. ಆದರೆ ಪದೇ 14 ದಿವಸ ಕೊಡ್ತಾನೇ ಇದ್ದಾರೆ ಅಂತಂದರೆ ಇದು ಎಷ್ಟು ತೀವ್ರತರದ ಕೇಸ್ ಅನ್ನೋದು ನಿಮಗೆ ಅರ್ಥ ಆಗಿರುತ್ತೆ. ಈ ನಡುವೆ ಮೊನ್ನೆ ಒಂದು ಸ್ಟೋರಿ ಮಾಡಿದ್ವಿ, ದರ್ಶನ್ ಅಟ್ 60 ಅಂತೇಳಿ, ಅಂದರೆ 60 ದಿವಸ ಕಳೆಯಿತು ಅಂಥೇಳಿ. ಈ ಸಂದರ್ಭದಲ್ಲಾದರೂ ಮನೆ ಊಟಕ್ಕೆ ಅವಕಾಶ ಇದೆಯಾ? ಈಗ ಮತ್ತೆ ನಿರಾಸೆ ಆಗಿದೆ. ನಟ ದರ್ಶನ್ ಪರಪ್ಪನ ಪಂಜರ ಸೇರಿ ಬರೋಬ್ಬರಿ 2 ತಿಂಗಳು ಕಳೆಯಿತು. ಮನೆ ಊಟಕ್ಕಾಗಿ ಪರಿತಪಿಸ್ತಾ ಇದ್ದ ದಾಸನಿಗೆ ಇಂದು ಕೂಡ ದೊಡ್ಡ ನಿರಾಸೆ ಆಗಿದೆ. ಮತ್ತೊಂದೆಡೆ ಪವಿತ್ರ ಗೌಡ ಅವರನ್ನು ಸೋಮವಾರ ಭೇಟಿಯಾಗ್ತಾ ಇದ್ದ ಕುಟುಂಬಸ್ಥರು ಮಂಗಳವಾರಕ್ಕೆ ಶಿಫ್ಟ್ ಆಗಿದ್ದಾರೆ. ಕ್ಯಾ ಹೇ ಬೈ, ಯಾಕೆ? ಈ ಸ್ಟೋರಿ ನೋಡಿ. ಪೊರ್ಕಿಗೆ ಜೈಲಿನ ಹಿಟ್ಟೆ ಗಟ್ಟಿ. ಸೆಪ್ಟೆಂಬರ್ 5ಕ್ಕೆ ವಿಚಾರಣೆ ಮುಂದೂಡಿಕೆ. ರೇಣುಕಾಸ್ವಾಮಿ ಕೊಲೆ ಕೇಸ್ನಲ್ಲಿ ದರ್ಶನ್ ಪರಪ್ಪನ ಅಗ್ರಹಾರ ಸೇರಿ ಬರೋಬ್ಬರಿ 2 ತಿಂಗಳೇ ಕಳೆದವು. ಮನೆ ಊಟಕ್ಕಾಗಿ ದಾಸ ಹಪಹಪಿಸುತ್ತಿದ್ದಾನೆ. ಬಾರಿ ಕೋರ್ಟ್ ಮೊರೆ ಹೋಗ್ತಾ ಇದ್ದಾನೆ. ಇದೀಗ ದರ್ಶನ್ ಮನೆಯೂಟದ ಅರ್ಜಿ ವಿಚಾರಣೆ ಮುಂದೂಡಿಕೆಯಾಗಿದ್ದು ಕಾಟೇರನಿಗೆ ಜೈಲಿನ ಮುದ್ದೆಯೇ ಗತಿಯಾಗಿದೆ. ಹೌದು, ಮನೆ ಊಟ, ಹಾಸಿಗೆ, ಚಮಚ, ತಟ್ಟೆಗಾಗಿ ನಟ ದರ್ಶನ್ ಹೈಕೋರ್ಟ್ಗೆ ಅರ್ಜಿ ಸಲ್ಲಿಸಿದ್ರು. ಇದೀಗ ಹೈಕೋರ್ಟ್ ಸೆಪ್ಟೆಂಬರ್ 5ಕ್ಕೆ ವಿಚಾರಣೆಯನ್ನ ಮುಂದೂಡಿದೆ. ಇದರಿಂದ ಮನೆಯೂಟದ ನಿರೀಕ್ಷೆಯಲ್ಲಿದ್ದಂತ ದಾಸನಿಗೆ ನಿರಾಸೆಯಾಗಿದೆ. ಈಗಾಗಲೇ ಜೈಲಧಿಕಾರಿಗಳು ದರ್ಶನ್ಗೆ ಮನೆಯೂಟ ತಿರಸ್ಕಾರ ಮಾಡಿದ್ರು. ಹೀಗಾಗಿ ದರ್ಶನ್ ಪರ ವಕೀಲರು ಸಮಯ ಕೇಳಿದ್ರಿಂದ ಕಾಲಾವಕಾಶ ನೀಡಲಾಗಿದೆ. ಇನ್ನು ಜೈಲಧಿಕಾರಿಗಳು ದಾಸನಿಗೆ ಮನೆಯೂಟ ತಿರಸ್ಕರಿಸಲು ಕಾರಣಗಳು ಏನು ಅಂತ ನೋಡೋದಾದ್ರೆ, ಮನವಿ ಪತ್ರದಲ್ಲಿ ಜೈಲೂಟ ವಿಷಕಾರಿ ಅಂತ ಎಲ್ಲೂ ಉಲ್ಲೇಖವಿಲ್ಲ. ಪೌಷ್ಟಿಕಾಂಶ ಇಲ್ಲದ ಆಹಾರ ಎಂದೂ ಬರೆದಿಲ್ಲ. ವೈರಲ್ ಫೀವರ್ ಹಿನ್ನೆಲೆ ಸಾಮಾನ್ಯವಾಗಿ ವೀಕ್ನೆಸ್ ಕಾಣಿಸಿಕೊಂಡಿದೆ. ತಕ್ಷಣ ಬೆಡ್ ರೆಸ್ಟ್, ಪೌಷ್ಟಿಕ ಆಹಾರ ನೀಡಲಾಗಿದೆ. ಜುಲೈ 4ರಿಂದ 10 ದಿನ, ಆಗಸ್ಟ್ 1ರಿಂದ 15 ದಿನಗಳ ಕಾಲ ಹೆಚ್ಚುವರಿ ವ್ಯವಸ್ಥೆ ಒದಗಿಸಲಾಗಿದೆ. ಆರೋಪಿ ದರ್ಶನ್ಗೆ ಮೊಟ್ಟೆ, ಬ್ರೆಡ್, ಹಾಲು, ಕ್ಯಾಲ್ಸಿಯಂ, ವಿಟಮಿನ್ D3 ಮಾತ್ರ ನೀಡಲಾಗಿದೆ. ಜೈಲು ಮ್ಯಾನ್ಯುಯಲ್ ಪ್ರಕಾರ ಆರೋಪಿ ಮನವಿ ಪುರಸ್ಕರಿಸಲು ಸಾಧ್ಯವಿಲ್ಲ ಅನ್ನೋದು ಜೈಲು ಅಧಿಕಾರಿಗಳ ನಿಲುವು. ಮನೆಯೂಟದ ನಿರೀಕ್ಷೆಯಲ್ಲಿದ್ದಂಥ ಪೊರ್ಕಿಗೆ ಮತ್ತೆ ನಿರಾಸೆಯಾಗಿದೆ. ಮತ್ತೊಂದೆಡೆ ದರ್ಶನ್ ರನ್ನ ಭೇಟಿಯಾಗಲು ಪತ್ನಿ ವಿಜಯಲಕ್ಷ್ಮಿ ಪ್ರತಿ ಸೋಮವಾರ ಪರಪ್ಪನ ಅಗ್ರಹಾರಕ್ಕೆ ಆಗಮಿಸುತ್ತಿದ್ರು. ಪವಿತ್ರ ಗೌಡ ಕುಟುಂಬಸ್ಥರು ಅಂದೇ ವಿಸಿಟ್ ಕೊಡ್ತಾ ಇದ್ರು. ಈ ಬಗ್ಗೆ ರಿಪಬ್ಲಿಕ್ ಕನ್ನಡ ವರದಿ ಮಾಡ್ತಾ ಇದ್ದಂತೆ ಅಲರ್ಟ್ ಆದ ಪವಿತ್ರ ಕುಟುಂಬಸ್ಥರು ಮಂಗಳವಾರಕ್ಕೆ ಶಿಫ್ಟ್ ಆಗಿದ್ದಾರೆ. ನಾಗರಾಜ್ ಜೊತೆ ನವೀನ್ ಶೆಟ್ಟಿ, ರಿಪಬ್ಲಿಕ್ ಕನ್ನಡ.